ನಿಮ್ಮ ಅಜ್ಜಿ ಕೂಡ ಸೋಮವಾರ ಈ ಕೆಲಸ ಮಾಡು ಅಂತ ಹೇಳುತ್ತಿದ್ದರಾ? ನಮಸ್ಕಾರ ಸ್ನೇಹಿತರೆ, ನಮ್ಮ ಅಡ್ಮೈದ ಜರ್ನಿ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ನಮ್ಮ ಹಿರಿಯರು ವಾರದ ಪ್ರತಿಯೊಂದು ದಿನಕ್ಕೂ ಕೆಲವು ವಿಶೇಷ ನಿಯಮಗಳು ಮತ್ತು ಅಭ್ಯಾಸಗಳನ್ನು ಹೇಳುತ್ತಿದ್ದರು. ಅದರಲ್ಲೂ ಸೋಮವಾರಕ್ಕೆ ವಿಶೇಷ ಸ್ಥಾನವಿದೆ. ಸೋಮವಾರವನ್ನು ಶಿವನ ದಿನವೆಂದು ಪರಿಗಣಿಸಲಾಗುತ್ತದೆ. ನನ್ನ ಅಜ್ಜಿ ಹೇಳುತ್ತಿದ್ದ ಕೆಲವು ಸುಂದರ ಸೋಮವಾರದ ನಿಯಮಗಳನ್ನು ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಇವು ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಮನಸ್ಸಿನ ಶಾಂತಿ, ಸ್ವಚ್ಛತೆ ಮತ್ತು ಒಳ್ಳೆಯ ಜೀವನದ ಪಾಠಗಳಾಗಿವೆ. ಮೊದಲನೆಯದಾಗಿ, ದಿನವನ್ನು ಶಾಂತವಾಗಿ ಪ್ರಾರಂಭಿಸಿ. ನಮ್ಮ ಅಜ್ಜಿ ಹೇಳುತ್ತಿದ್ದರು, ಸೋಮವಾರ ಬೆಳಗ್ಗೆ ಕೋಪದಿಂದ ದಿನ ಆರಂಭಿಸಬೇಡಿ. ಎದ್ದ ತಕ್ಷಣ ದೇವರ ಹೆಸರು ನೆನೆಸಿ 1 ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ. ಇದು ಮನಸ್ಸನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಎರಡನೇ ನಿಯಮ ಇವೇನೆಂದರೆ, ಮನೆಯ ಮುಖ್ಯ ಬಾಗಿಲು ಸ್ವಚ್ಛವಾಗಿರಲಿ. ಸೋಮವಾರ ಬೆಳಗ್ಗೆ ಮನೆಯ ಪ್ರವೇಶ ದ್ವಾರವನ್ನು ಸ್ವಚ್ಛಗೊಳಿಸುವ ಅಭ್ಯಾಸವನ್ನು ಹಿರಿಯರು ಪಾಲಿಸುತ್ತಿದ್ದರು. ಮನೆಯ ಸ್ವಚ್ಛತೆ ಮನಸ್ಸಿನ ಸ್ವಚ್ಛತೆಯನ್ನು ನೆನಪಿಸುತ್ತದೆ. ಸಾಧ್ಯವಾದರೆ ಸಣ್ಣ ರಂಗೋಲಿ ಹಾಕಬಹುದು. ಮೂರನೇ ನಿಯಮ, ನೀರಿನ ಮಹತ್ವ ಮರೆಯಬೇಡಿ. ನಮ್ಮ ಅಜ್ಜಿ ಯಾವಾಗಲೂ ಹೇಳುತ್ತಿದ್ದರು, ನೀರು ವ್ಯರ್ಥ ಮಾಡಬೇಡ. ಸೋಮವಾರ ವಿಶೇಷವಾಗಿ ನೀರನ್ನು ಗೌರವದಿಂದ ಬಳಸುವಂತೆ ಹೇಳುತ್ತಿದ್ದರು. ಇದು ಕೇವಲ ಧಾರ್ಮಿಕ ವಿಷಯವಲ್ಲ, ಜೀವನದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವ ಪಾಠ. ನಾಲ್ಕನೇ ನಿಯಮವೇನೆಂದರೆ, ಶಿವನ ಹೆಸರನ್ನು ನೆನೆಸಿ. ದೊಡ್ಡ ಪೂಜೆ ಮಾಡಲೇಬೇಕು ಎಂಬುದಿಲ್ಲ. 1 ನಿಮಿಷವಾದರೂ ಓಂ ನಮಃ ಶಿವಾಯ ಎಂದು ಜಪಿಸಬಹುದು. ಮಂತ್ರ ಜಪ ಮನಸ್ಸಿಗೆ ಶಾಂತಿ ನೀಡುತ್ತದೆ. ನಿಯಮ 5, ಹಿರಿಯರ ಆಶೀರ್ವಾದ ಪಡೆಯಿರಿ. ಸೋಮವಾರ ಬೆಳಗ್ಗೆ ತಂದೆ ತಾಯಿ ಅಥವಾ ಹಿರಿಯರ ನಮಸ್ಕಾರ ಮಾಡುವ ಅಭ್ಯಾಸವನ್ನು ಅಜ್ಜಿ ಬಹಳ ಮೆಚ್ಚುತ್ತಿದ್ದರು. ಅವರು ಹೇಳುತ್ತಿದ್ದರು, ಆಶೀರ್ವಾದಕ್ಕಿಂತ ದೊಡ್ಡ ಸಂಪತ್ತು ಇಲ್ಲ. 6ನೇ ನಿಯಮ, ಒಂದು ಒಳ್ಳೆಯ ಕೆಲಸ ಮಾಡಿ. ನಮ್ಮ ಅಜ್ಜಿ ಹೇಳುತ್ತಿದ್ದರು, ಸೋಮವಾರ ಒಂದು ಒಳ್ಳೆಯ ಕೆಲಸ ಮಾಡು. ಅದು ದೊಡ್ಡದಾಗಿರಬೇಕೆಂದಿಲ್ಲ. ಒಬ್ಬರಿಗೆ ಸಹಾಯ ಮಾಡುವುದು, ಒಂದು ಒಳ್ಳೆಯ ಮಾತು ಹೇಳುವುದು, ಪ್ರಾಣಿಗಳಿಗೆ ಆಹಾರ ಕೊಡುವುದು, ಯಾವುದಾದರೂ ಇರಬಹುದು. 7ನೇ ನಿಯಮ, ರಾತ್ರಿ ಕೃತಜ್ಞತೆಯಿಂದ ದಿನ ಮುಗಿಸಿ. ಸೋಮವಾರ ರಾತ್ರಿ ಮಲಗುವ ಮೊದಲು ಇವತ್ತು ನಡೆದ ಒಳ್ಳೆಯ ವಿಷಯ ಯಾವುದು ಎಂದು ಯೋಚಿಸಿ ಎಂದು ಅಜ್ಜಿ ಹೇಳುತ್ತಿದ್ದರು. ಇದು ಮನಸ್ಸಿನಲ್ಲಿ ಸಕಾರಾತ್ಮಕತೆ ಹೆಚ್ಚಿಸುತ್ತದೆ. ಅಜ್ಜಿ ಹೇಳಿದ ಒಂದು ಅಮೂಲ್ಯ ಮಾತು, ದೇವರು ದೊಡ್ಡ ಕಾಣಿಕೆಗಿಂತ ಒಳ್ಳೆಯ ಮನಸ್ಸನ್ನು ಇಷ್ಟಪಡುತ್ತಾನೆ. ಈ ಮಾತಿನಲ್ಲಿ ಸೋಮವಾರದ ನಿಜವಾದ ಅರ್ಥ ಅಡಗಿದೆ. ಸ್ನೇಹಿತರೆ, ಈ 7 ನಿಯಮಗಳು ಕೇವಲ ಸೋಮವಾರಕ್ಕೆ ಮಾತ್ರವಲ್ಲ, ಪ್ರತಿದಿನ ಜೀವನದಲ್ಲಿ ಅನುಸರಿಸಬಹುದಾದ ಸುಂದರ ಅಭ್ಯಾಸಗಳಾಗಿವೆ. ನಿಮ್ಮ ಅಜ್ಜಿ ಅಥವಾ ಹಿರಿಯರು ಸೋಮವಾರದ ಬಗ್ಗೆ ಹೇಳಿದ ಒಂದು ಸಲಹೆ ಇದ್ದರೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಮ್ಮ ಅಡ್ಮೈದ ಜರ್ನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಹರ ಹರ ಮಹದೇವ್.